ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಇದರ ಇಂಟ್ರೊಡಕ್ಷನ್ ಕ್ಲಾಸ. ಇದು PDO ಕೈ ಇಟ್ಟಿರುವಂಥ ಸಿಲೆಬಸ್. ಇದು ರೂರಲ್ ಡೆವಲಪ್ಮೆಂಟ್ ಅದ ಬಗ್ಗೆ ಈ ಕ್ಲಾಸ್ ಒಳಗೆ ಏನೇನು ಒಳಗೊಂಡವಂದ್ರೆ, ಫಸ್ಟ್ ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ರೂರಲ್ ಡೆವಲಪ್ಮೆಂಟ್. ಎರಡನೆಯದ್ದು ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಸಂಯೋಜನೆ ಏನನ್ನು ಒಳಗೊಂಡಿದೆ, ಕಾಂಪೋಸಿಷನ್ ಆಫ್ ದಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ರೂರಲ್ ಡೆವಲಪ್ಮೆಂಟ್. ಎರಡನೆಯದ್ದು ಒಂದಿಷ್ಟು ಏನದಂದ್ರ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳು, ಗ್ರಾಮೀಣ ಅಭಿವೃದ್ಧಿಗಾಗಿ ನಡೆದಿರುವ ಕಾರ್ಯಕ್ರಮಗಳು, ಇವು ಬಹಳ ಫೇಮಸ್. ಶ್ರೀನಿಕೇತನ ಯೋಜನೆ, ಮಾರ್ತಾಂಡಮ್ ಯೋಜನೆ, ಗುರುಗಾಂವ್ ಯೋಜನೆ, ಸರ್ವೋದಯ ಯೋಜನೆ, ಇವತ್ತರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರ್ಬೇಕು ನಮಗೆ. ಅದು ಆದ ಬಳಿಕ ಎಕನಾಮಿಕ್ ಕಾನ್ಫರೆನ್ಸ್ ಆಫ್ ಮೈಸೂರು, ಮೈಸೂರಿನಲ್ಲಿ ನಡೆದಿರುವ ಆರ್ಥಿಕ ಸಮ್ಮೇಳನದ ಬಗ್ಗೆ ಮಾಹಿತಿ. ಇಂಡಿಯನ್ ವಿಲೇಜ್ ಸರ್ವಿಸಸ್, ಭಾರತದ ಹಳ್ಳಿಗಳ ಸೇವೆ, ಹಿಂಗ ಇದರ ಬಗ್ಗೆ ಏನದ ಒಂದಿಷ್ಟು ಮಾಹಿತಿ. ಇದು ಇಂಟ್ರೊಡಕ್ಷನ್ ಕ್ಲಾಸ್. ಇದಕ್ಕ ಏನಂದ್ರೆ ಗ್ರಾಮೀಣ ಅಭಿವೃದ್ಧಿಗೆ ಇದು ಪ್ರಾರಂಭವಾಗಿ ಬೇಕೇ ಬೇಕು. ಫಸ್ಟ್ ಭಾರತ ಸರ್ಕಾರ ಎನ್ನುವುದು ಪ್ರತಿಯೊಂದು ಆಡಳಿತ ರಾಷ್ಟ್ರಪತಿಗಳ ಹೆಸರಿನಲ್ಲಿ ನಡೀತದೆ. ಇನ್ನ ಭಾರತ ಏನದಂದ್ರ ಈ ಪಾರ್ಲಿಮೆಂಟ್ ಎನ್ನುವುದು ಏನನ್ನು ಒಳಗೊಂಡದಂದ್ರೆ ಒಂದು ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಹಾಗಾಗಿ ಏನಂದ್ರೆ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ ಮೂರನ್ನು ಒಳಗೊಂಡಿದೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ತಾವು. ಸ್ಥಾಯಿ ಸಮಿತಿಗಳು ಅಂತ ಹೇಳಿ ಇರ್ತಾವ ಪಾರ್ಲಿಮೆಂಟ್ದಾಗ. ತಾವು ಒಂದು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ, ಹೌ ಮೆನಿ ಸ್ಟ್ಯಾಂಡಿಂಗ್ ಕಮಿಟೀಸ್? ಭಾರತದ ಸಂಸತ್ತಿನಲ್ಲಿರುವ ಒಟ್ಟು ಸ್ಥಾಯಿ ಸಮಿತಿಗಳ ಸಂಖ್ಯೆ ಈಗ ಎಷ್ಟು? ಕ್ವಶನ್ ಮಾರ್ಕ್. ಇದು ಒಂದನೇದ್ದು. ಇನ್ನು ಎರಡನೆಯದ್ದು, ಸ್ಥಾಯಿ ಸಮಿತಿಗಳಲ್ಲಿ ಒಂದು ಯಾವುದು ಬೇಕು ಅಂದ್ರೆ ನಮಗೆ ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿ. 1993ರಲ್ಲಿ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿಯಲ್ಲಿ ಜಂಟಿ ಇತ್ತು. 1993 ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿ ಎರಡು ಕೂಡಿದ್ದೇ ಒಂದು ಸ್ಥಾಯಿ ಸಮಿತಿ ಇತ್ತು. ನಗರಕ್ಕೆ ಒಂದು ಬೇರೆ ಸ್ಥಾಯಿ ಸಮಿತಿ, ಗ್ರಾಮಗಳಿಗೆ ಒಂದು ಬೇರೆ ಅಂತೇಳಿ ಎರಡೂ ಡಿವೈಡ್ ಆಗಿದ್ದು ಯಾವಾಗ ಅಂದ್ರೆ 2004 5 ಆಗಸ್ಟ್ 2004 ಏನದಂದ್ರ ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿ ರೂರಲ್ ಡೆವಲಪ್ಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿ ರಚನೆ ಆಯ್ತು. ಇಯರ್ ಕರೆಕ್ಟ್ ಗೊತ್ತಿರ್ಬೇಕ್ರಿ, 2004. ಈ ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿ ಯಾರ ಎರಡು ಸಚಿವಾಲಯದ ಅಧೀನದೊಳಗೆ ಬರ್ತದ ಅಂತ ಕೇಳ್ತಾರ. ಒಂದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಧೀನದಾಗ ಬರ್ತದೆ, ಎರಡನೆಯದು ಪಂಚಾಯತ್ ರಾಜ್ ಸಚಿವಾಲಯ. ಈ ಎರಡೂ ಸಚಿವಾಲಯದ ಅಧೀನಕ್ಕೆ ಬರುವಂತ ಸ್ಥಾಯಿ ಸಮಿತಿ ಇದು. ಪರ್ಟಿಕ್ಯುಲರ್ ಆಗಿ ಒಂದೇ ಸಚಿವಾಲಯಕ್ಕೆ ಸೀಮಿತ ಇಲ್ಲ ರೀ. ಒಂದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಎರಡನೆಯದು ಪಂಚಾಯತ್ ರಾಜ್ ಸಚಿವಾಲಯ. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದೊಳಗೆ ಮತ್ತೆ ಎರಡು ಇಲಾಖೆಗಳದಾವ, ಡಿಪಾರ್ಟ್ಮೆಂಟ್. ಒಂದು ಗ್ರಾಮೀಣ ಅಭಿವೃದ್ಧಿ ಡಿಪಾರ್ಟ್ಮೆಂಟ್, ಎರಡನೆಯದು ಭೂ ಸಂಪನ್ಮೂಲ ಡಿಪಾರ್ಟ್ಮೆಂಟ್. ಅಂದ್ರ ಇದಕ್ಕ ಲ್ಯಾಂಡ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತೇಳಿ ಇವು ಎರಡು ಇದರ ಒಂದು ಭಾಗಗಳು. ಅಂದ್ರ ಗ್ರಾಮೀಣ ಅಭಿವೃದ್ಧಿ ಸ್ಥಾಯಿ ಸಮಿತಿ 2004 ಇದಕ್ಕೆ ಗೊತ್ತಿರ್ಬೇಕು. ಇದು ಯಾರ ಅಧೀನದೊಳಗೆ ಬರ್ತದೆ? ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಎರಡೂ ಸಚಿವಾಲಯದ ಅಧೀನಕ್ಕೆ ಬರ್ತದೆ. ಇದರಲ್ಲಿ ಒಟ್ಟು ಏನಂದ್ರೆ 31 ಸದಸ್ಯರುಗಳು ಇರುತ್ತಾರೆ. ಟೋಟಲ್ 31 ಸದಸ್ಯರು ಹೊಂದಿರುವ ಸ್ಥಾಯಿ ಸಮಿತಿ. ಆ 31 ಸದಸ್ಯರಲ್ಲಿ 21 ಸದಸ್ಯರು ಲೋಕಸಭೆಯ MP-ಗಳಿರ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್. ಆ ಲೋಕಸಭೆಯ ಸದಸ್ಯರು 21 ಜನರನ್ನು 1 ವರ್ಷದ ಅವಧಿಗಾಗಿ ಲೋಕಸಭೆಯ ಸಭಾಪತಿ, ಸ್ಪೀಕರ್ ನೇಮಕ ಮಾಡ್ತಾರೆ. 21 ಸದಸ್ಯರು ಲೋಕಸಭೆಯಿಂದ 1 ವರ್ಷದ ಅವಧಿಗಾಗಿ ಸಭಾಪತಿಗಳು ನೇಮಕ ಮಾಡುವರು. ಉಳಿದ 10 ಸದಸ್ಯರನ್ನು ರಾಜ್ಯಸಭೆಯಿಂದ ರಾಜ್ಯಸಭೆಯ ಚೇರ್ಮನ್, ರಾಜ್ಯಸಭೆಯ ಅಧ್ಯಕ್ಷ ಅಥವಾ ರಾಜ್ಯಸಭೆ ಏನದಂದ್ರ ಸಭಾಪತಿ ಆಗಿರುವ ಉಪರಾಷ್ಟ್ರಪತಿ ಎನ್ನುವವರು ಅವರು ಅಪಾಯಿಂಟ್ ಮಾಡ್ತಾರೆ 10 ಜನರನ್ನ. ಅವರು 1 ವರ್ಷದ ಅವಧಿಗಾಗಿ. ಈ 31 ಸದಸ್ಯರ ಅಧಿಕಾರದ ಅವಧಿ 1 ವರ್ಷ. ಬಟ್ ಇದರೊಳಗೆ ಯಾವುದೇ ಮಿನಿಸ್ಟರ್ಗಳಿಗೆ ಅವಕಾಶಗಳು ಇಲ್ಲ. ಆಲ್ರೆಡಿ ಸಚಿವರು ಇರ್ತಾರಲ್ಲ, ಅವರಿಗೆ ಇದರೊಳಗೆ ಅನುಮತಿ ಇರುವುದಿಲ್ಲ. ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ 31 ಸದಸ್ಯರು, 21 ಲೋಕಸಭೆ, 10 ರಾಜ್ಯಸಭೆ.
ಇಲ್ಲಿ ಸಭಾಪತಿ, ಅಲ್ಲಿ ಏನದಂದ್ರ ಚೇರ್ಮನ್ ಅಪಾಯಿಂಟ್ ಮಾಡ್ತಾರ, 1 ವರ್ಷಕ್ಕಾಗಿ ಸೀಮಿತ. ಇದು ಆದ ಬಳಿಕ ನೆಕ್ಸ್ಟ್ ಬರೋದೇ ಏನು ಅಂದ್ರ ಸ್ವಾತಂತ್ರ್ಯದ ಪೂರ್ವದಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು. ಏನೇನು ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ರೂರಲ್ ಡೆವಲಪ್ಮೆಂಟ್ ಹಮ್ಮಿಕೊಂಡಿದ್ರು ಅನ್ನೋದು ಒಂದಿಷ್ಟು ವಿಚಾರಗಳು. ಶ್ರೀನಿಕೇತನ ಯೋಜನೆ, ಶ್ರೀ ರವೀಂದ್ರನಾಥ್ ಟ್ಯಾಗೋರ್ 1914. ಇದು ಬಹಳ ಇಂಪಾರ್ಟೆಂಟ್. ಶ್ರೀನಿಕೇತನ ಬ್ಯಾರೆ, ಶಾಂತಿ ನಿಕೇತನ ಬ್ಯಾರೆ, ವಿಶ್ವ ಭಾರತಿ ಬ್ಯಾರೆ, ಎಲ್ಲ ಇವರಿಗೆ ಸಂಬಂಧ ಅದಾವ, ಬಟ್ ವರ್ಡ್ಗಳು ಚೇಂಜ್ ಅದಾವ. ಶ್ರೀನಿಕೇತನ ಯೋಜನೆ 1914. ಇದರದ ಉದ್ದೇಶಗಳು ಏನಿದ್ದು ಅಂದ್ರ, ಶ್ರೀನಿಕೇತನ ಕಾರ್ಯಕ್ರಮ ಎನ್ನುವುದು ರವೀಂದ್ರನಾಥ್ ಟ್ಯಾಗೋರ ಅವರಿಗೆ ಇನ್ನೊಂದು ಹೆಸರು ಗುರುದೇವ. ಅವರು 1914ರಲ್ಲಿ ಚಾಲು ಮಾಡ್ತಾರ. ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯ, ಕಲ್ಕತ್ತಾದ ಸಮೀಪದಾಗ. 8 ಹಳ್ಳಿಯ ಯುವಕರ ಸಮೂಹದಿಂದ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವುದು, ಈ ಟರ್ಮ್ ಇಂಪಾರ್ಟೆಂಟ್. 8 ವಿಲೇಜಸ್ ಯೂತ್ಸ್ ಇದರೊಳಗೆ ಪಾಲ್ಗೊಳ್ಳೋದು, ಒಂದೊಂದು ತಂಡಗಳನ್ನು ಮಾಡೋದು. ಶ್ರೀ ನಿಕೇತನ 8 ಹಳ್ಳಿಗಳ ಯುವಕರ ಒಂದು ತಂಡ. ಹಾಗಾದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದಿಷ್ಟು ಹಿನ್ನೆಲೆಗಳು, ವಿಚಾರಧಾರೆಗಳು ಏನ್ ಗೊತ್ತಿರಬೇಕು ಅಂದ್ರ, ಫಸ್ಟ್ ಗ್ರಾಮೀಣ ಅಭಿವೃದ್ಧಿಗಾಗಿ ಶ್ರೀನಿಕೇತನ ಎನ್ನುವ ಕಾರ್ಯಕ್ರಮ ಆರ್ ಟ್ಯಾಗೋರ್ ಅವರು 1914. ಆದರೆ ಇವರು ಶಾಂತಿನಿಕೇತನ ಎನ್ನುವ ಕಲಾಶಾಲೆಯೊಂದನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಶಾಂತಿನಿಕೇತನ ಕಲಾಶಾಲೆಯನ್ನು ಕಲ್ಕತ್ತಾದಲ್ಲಿ ಯಾವ ವರ್ಷ ಸ್ಥಾಪನೆ ಮಾಡಿದರು ಡ್ಯಾಶ್ ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡ್ಬೇಕ್ರಿ. ಅದೇ ಶಾಂತಿನಿಕೇತನ ಕಲಾಶಾಲೆ ಮುಂದೆ ವಿಶ್ವ ಭಾರತ ವಿದ್ಯಾಲಯ, ವಿಶ್ವ ಭಾರತಿ ಕಲಾ ವಿಶ್ವವಿದ್ಯಾಲಯವಾಯಿತು. ಅದನ್ನ 1921 ಆಗ್ತದೆ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಎಲ್ಲದ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರಕ್ಕೆ ಬಂದು ಹೋಗ್ಯಾರ, ಅಲ್ಲಿ ಅದಾನೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಗುರುದೇವ ಎನ್ನುವ ನಾಮಾಂಕಿತ ಸಾಬ್ ರಿಕ್ವೆಸ್ಟ್ ಹೊಂದಿರುತ್ತಾರೆ. ಇನ್ನ ಇವರ ಪ್ರಮುಖವಾದಂತಹ ಕೃತಿಗಳಲ್ಲಿ ಅಂದ್ರ ಲೇಖನಗಳಲ್ಲಿ ಗೀತಾಂಜಲಿ, ನೆಕ್ಸ್ಟ್ ಬರೋದು ಏನಂದ್ರೆ ಸಾಧನ, ಪೋಸ್ಟ್ ಆಫೀಸ್, ಗಾರ್ಡನರ್, ಇವೆಲ್ಲ ಅವರ ಪ್ರಸಿದ್ಧವಾದ ಲೇಖನಗಳು. 1930ರಲ್ಲಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಪಡೆದ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿಗಾಗಿ. 1905 ಬಂಗಾಳ ವಿಭಜನೆ ಆಗ್ತದ್ರಿ. ಅಕ್ಟೋಬರ್ 16 ಬಂಗಾಳ ವಿಭಜನೆ ಮಾಡಿದ ಲಾರ್ಡ್ ಕರ್ಜನ್. ಆ ಬಂಗಾಳ ವಿಭಜನೆ ಮಾಡಿ ಪೂರ್ವ ಬಂಗಾಳದಲ್ಲಿ ಢಾಕಾ, ಪಶ್ಚಿಮ ಬಂಗಾಳಕ್ಕೆ ಕಲ್ಕತ್ತಾ, ಪೂರ್ವ ಬಂಗಾಳದಲ್ಲಿ ಮುಸ್ಲಿಮ್ಸ್, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು. ಅದು ಹೇಳುವಾಗ ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ ವಿಭಜನೆ ಮಾಡಿದ್ದರು. ಅದರೊಳಗ ಒಡೆದು ಆಳುವ ನೀತಿ, ಡಿವೈಡ್ ಅಂಡ್ ರೂಲ್ ಕಲ್ಪನೆ ಒಳಗೊಡಿಸಿ. ಯಾವಾಗ ಬಂಗಾಳ ವಿಭಜನೆ ಆಯ್ತು ಅಕ್ಟೋಬರ್ 16, 1905ಕ್ಕ, ರವೀಂದ್ರನಾಥ್ ಟ್ಯಾಗೋರ್ ಅವರು ಧರ್ಮಗಳ ನಡಬರಕ್ಕ ಒಕ್ಕಟ್ಟು ಮೂಡಿಸಲಕ್ಕ ರಕ್ಷಾಬಂಧನ ಆಚರಿಸಲು ಕರೆ ನೀಡಿದರು. ಇದು UPSC ಕ್ವಶನ್. ಮುಂದೆ 1917ರಲ್ಲಿ ರಷ್ಯಾ ಮಹಾಕ್ರಾಂತಿ ನಡೆದ. ರಷ್ಯಾ ಮಹಾಕ್ರಾಂತಿಯ ಕುರಿತು ಗೀತೆಗಳನ್ನು ಬರೆದವರು ಯಾರು UPSC ಕೇಳಿದ್ರು. ಅದೂ ಏನದಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಬರೆದಾರ. ಇವೆಲ್ಲ ಏನದಂದ್ರ ಅವರ ಒಂದಿಷ್ಟು ಪೂರಕ ವಿಚಾರಗಳು ಶ್ರೀನಿಕೇತನ ಎನ್ನುವುದಕ್ಕ. ಮಾರ್ತಾಂಡಂ ಪ್ರಾಜೆಕ್ಟ್ ಡಾಕ್ಟರ್ ಸ್ಪೆನ್ಸರ್ ಹ್ಯಾಚ್ 1921. ಇದು ಬಹಳ ಇಂಪಾರ್ಟೆಂಟ್. ಏನ್ ಸರ್ ಇದು ಮಾರ್ಥಾಂಡಂ ಪ್ರಾಜೆಕ್ಟ್ ಎನ್ನುವುದು? ಸ್ಪೆನ್ಸರ್ ಹ್ಯಾಚ್ ಅಮೆರಿಕಾ ದೇಶದವರಿವು. ಇದರ ಬಗ್ಗೆ ಬಹಳ ಕರೆಕ್ಟ್ ಆಗಿ ಆಲೋಚನೆ ಇರಲಿ. ಮಾರ್ತಾಂಡಂ ಇದು ಈಗಿನ ಕೇರಳದಲ್ಲಿ ಬರ್ತದ. ಹಾಗಾದ್ರೆ ಡಾಕ್ಟರ್ ಸ್ಪೆನ್ಸರ್ ಹ್ಯಾಚ್ ಇವರು ಅಮೆರಿಕಾದವರು. ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಗಾಗಿ ಕೈಗೊಂಡ ಕಾರ್ಯಕ್ರಮ ಇದು. ಇದರ ಬಗ್ಗೆ ಏನಾದ್ರು ಒಂದ 3-4 ವಿಚಾರಗಳು ಸ್ಪಷ್ಟವಾಗಿ ತಮಗೆ ಏನ್ ಗೊತ್ತಿರಬೇಕು ಅಂದ್ರ, ಇದು ಫಸ್ಟ್ ಕೇರಳ ರಾಜ್ಯದಲ್ಲಿ ಚಾಲು ಮಾಡಿತ್ತು. ಎಲ್ಲಿ ಅಂದ್ರೆ ತ್ರಾವಣಕೋರಂ ಎನ್ನುವ ಸ್ಥಳದಲ್ಲಿ. ತ್ರಾವಣಕೋರಂ ಇದು 5 ಮೂಲಭೂತ ಅಂಶಗಳನ್ನು ಒಳಗೊಂಡ ಪ್ರಾಜೆಕ್ಟ್. ಹಳ್ಳಿಗಳದಾಗ 5 ಅಂಶಗಳನ್ನು ಜಾರಿಗೆ ತರಬೇಕು.
ನಂಬರ್ ಒಂದನೇದ್ದು ಹಳ್ಳಿಗಳಲ್ಲಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಫಿಸಿಕಲ್ ಸ್ಟ್ಯಾಂಡರ್ಡಿಟಿ. ಅವರ ಮಾನಸಿಕ ಸ್ಥಿತಿ ಅಭಿವೃದ್ಧಿಗೊಳಿಸುವುದು. ಹಾಗಾದರೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ಆರ್ಥಿಕ ಎನ್ನುವುದನ್ನು ಹೆಚ್ಚಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಹೆಚ್ಚಿಸುವುದು. ಕೇರಳದ ತ್ರಾವಣಕೋರದಲ್ಲಿ ಇದೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆರ್ಥಿಕ ಇವೆಲ್ಲ ಆಲೋಚನೆಗಳನ್ನು ಹೊಂದಿರ್ತಾವ. ಹಾಗಾದರೆ ಇಲ್ಲೊಂದು ಏನು ಅಂದ್ರೆ ಟೋಟಲ್ ಗ್ರೋತ್, ಅಭಿವೃದ್ಧಿ ಎನ್ನುವುದು. ಆ ಎಲ್ಲಾ ಕಲ್ಪನೆಗಳು ಏನದಂದ್ರ ಬೆಳವಣಿಗೆ. ಈ ಕಲ್ಪನೆಗಳನ್ನು ಒಳಗೊಂಡಿತ್ತು. ಇದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಅಮೆರಿಕಾದ ಡಾಕ್ಟರ್ ಸ್ಪೆನ್ಸರ್ ಹ್ಯಾಚ್ 1921ರಲ್ಲಿ ಮಾರ್ತಾಂಡಂ ಯೋಜನೆ ಕೇರಳದ ತ್ರಾವಣಕೋರಮದಲ್ಲಿ 5 ಅಂಶಗಳನ್ನು ಮುಂದಿಟ್ಟುಕೊಂಡು ಚಾಲು ಮಾಡ್ತಾರ. ಒಂದು ಮೂಲಭೂತವಾದಂತಹ ಗುರಿಗಳೊಂದಿಗೆ ಏನೇನು ಅಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸರ್ವತೋಮುಖ ಬೆಳವಣಿಗೆಯನ್ನು ಹೊಂದುವುದು. ಇದು ಹಳ್ಳಿಯ ಕಲ್ಪನೆಗಳಲ್ಲಿ ಡೆವಲಪ್ಮೆಂಟ್ ಮಾಡೋದಾಗಿತ್ತು. ಇನ್ನು ನೆಕ್ಸ್ಟ್ ಗುರ್ಗಾಂವ್ ಅಂತೇಳಿ ಬರ್ತದೆ. ಗುರ್ಗಾಂವ್ ಇದು ಎಲ್ಲದಂದ್ರೆ ಈಗಿನ ಹರಿಯಾಣದೊಳಗದ. ಗುರ್ಗಾಂವ್ದೊಳಗೆ HMT ಏನಂದ್ರೆ ಪಿಂಜೋರ್. ಈ ಗುರ್ಗಾಂವ್ ಎನ್ನುವುದು ಹರಿಯಾಣ. ಇಲ್ಲಿ ಸೋಲಾರ್ ಅಂದ್ರೆ ಭಾರತದ ಸೌರಶಕ್ತಿ ಸಂಶೋಧನಾ ವ್ಯವಸ್ಥೆನೇ ಇಲ್ಲಿ ಅದ ಗುರ್ಗಾಂವ್ದೊಳಗೆ. ಇಲ್ಲಿ FL ಬ್ರೇನ್ ಎನ್ನುವವರು 1928ರಲ್ಲಿ ಒಂದಿಷ್ಟು ಹಳ್ಳಿಗಳ ಅಭಿವೃದ್ಧಿಗಾಗಿ ಕಾರ್ಯಕ್ರಮ ಕೈಗೊಳ್ಳುತ್ತಾರೆ. ಹಾಗಾದ್ರೆ FL ಬ್ರೇನ್ ಇಲ್ಲಿ ಹೇಳಿರುವ ಅಂಶಗಳು ಏನೇನು ಬರ್ತಾವಂದ್ರ ರೈತರಿಗೆ ಸುಧಾರಿತ ಬೀಜಗಳನ್ನು ನೀಡುವುದು. ಏನು ಸುಧಾರಿತ ಬೀಜ? ಈ ಸುಧಾರಿತ ಬೀಜಗಳಿಗೆ ನಮಗ ಕ್ವಶನ್ ಈ ರೀತಿ ಕೇಳ್ತಾರೆ. ಹೈ ಈಲ್ಡ್ ವೆರೈಟಿ HYV ವಿಸ್ತೃತ ರೂಪ ಏನು? ಹೆಚ್ಚು ಇಳುವರಿ ನೀಡುವ ಬೀಜಗಳನ್ನು ಪರಿಚಯಿಸುವುದು. ಯಾವ ಯೋಜನೆ ಇದು? ಗುರ್ಗಾಂವದ ಒಂದು ಭಾಗವಾಗಿತ್ತು. ಕೃಷಿ ಕ್ಷೇತ್ರದಲ್ಲಿ ಉಪಕರಣಗಳ ಬಳಕೆ ಮಾಡುವುದಾಗಿತ್ತು. ಅಂದ್ರೆ ಟೆಕ್ನಾಲಜಿ ಬಳಸುವ ಉದ್ದೇಶ ಹೊಂದಿತ್ತು. ಒಂದಿಷ್ಟು ಕೃಷಿಯ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು, ಹೊಸ ಟೈಪ್ ಕೃಷಿ ವಿಧಾನ ಅಳವಡಿಸಿಕೊಳ್ಳುವುದು. ಇವೆಲ್ಲ ಗುರ್ಗಾಂವ್ ಹರಿಯಾಣದಲ್ಲಿ. ಗುರ್ಗಾಂವ್ ಬೇರೆ, ಅದು ಗುರುಗ್ರಾಮ್ ಬೇರೆ. ಹಾಗಾದರೆ ಗುರುಗ್ರಾಮ್ ಎನ್ನುವುದು ಈ ಕೌರವರು ಪಾಂಡವರು ತಮ್ಮ ಗುರುಗಳಾದ ದ್ರೋಣಾಚಾರ್ಯರಿಗೆ ಕೊಟ್ಟಂತಹ ಗುರುದಕ್ಷಿಣೆಯ ಕಾಣಿಕೆಯ ಊರ್ಯದು ಗುರುಗ್ರಾಮ್ ಅಂತ ಹೇಳಿ ಬರ್ತವೆ. ಇಲ್ಲಿ ಏನದಂದ್ರ ಹರಿಯಾಣದ ಗುರ್ಗಾಂವ. ಇದು FL ಬ್ರೇನ್ 1928. ಇದರ ಬಗ್ಗೆ ಬಹಳಷ್ಟು ಕಾನ್ಸೆಪ್ಟ್ ಇಟ್ಕೊಳ್ಬೇಕು ನಾವು. ಸರ್ವೋದಯ ಎಂದರೆ ಎಲ್ಲರ ಉನ್ನತಿ, ಎಲ್ಲರ ಏಳಿಗೆ, ಎಲ್ಲರ ಬೆಳವಣಿಗೆ. 24ನೇ ಜೈನ ಧರ್ಮದ ತೀರ್ಥಂಕರ ಭಗವಾನ್ ಮಹಾವೀರ ಅವರಿಗೆ ಸರ್ವೋದಯ ಎಂತಲೂ ಕರೆಯಲಾಗುತ್ತಿತ್ತು. ಇನ್ನೊಂದು ಅವರು ಸಾಬ್ ರಿಕ್ವೆಸ್ಟ್ ಇತ್ತು. ಹಾಗಾದರೆ ಈ ಸರ್ವೋದಯ ಎನ್ನುವ ಕಲ್ಪನೆ ಎಲ್ಲಿನಿಂದ ಬಂತು ಅಂದ್ರ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ ಹೋಗಿರ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಏನಂದ್ರ ಒಬ್ಬ ಮೆಣಸಿನಕಾಯಿ ವ್ಯಾಪಾರಿಗೆ ಏನದಂದ್ರ ಕಾನೂನಿನ ಸಲಹೆಗಾರ ಆಗಲ್ಕ ಹೋಗಿರ್ತಾರ. ಆ ಶೇಖ್ ಅಬ್ದುಲ್ಲಾ ಎನ್ನುವ ಮೆಣಸಿನಕಾಯಿ ವ್ಯಾಪಾರಿಗೆ ಕಾನೂನಿನ ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಾಕ್ ಹೋಗಿರ್ತಾರ. ದಕ್ಷಿಣ ಆಫ್ರಿಕಾಕ್ ಹೋದಕರ ಗಾಂಧೀಜಿಯವರಿಗೆ ಅವರ ಸ್ನೇಹಿತ ಹೆನ್ರಿ ಪೊಲಾಕ್ ಎನ್ನುವವನು ಒಂದು ಪುಸ್ತಕ ತಂದು ಕೊಡ್ತಾನ. ಹೆನ್ರಿ ಪೊಲಾಕ್. ಈ ಹೆನ್ರಿ ಪೊಲಾಕ್ ಎನ್ನುವವನು ಪುಸ್ತಕ ತಂದು ಕೊಡ್ತಾನ 1904 ಆ ಪುಸ್ತಕ ಯಾವುದು ಅಂದ್ರ ಅಂಟು ದಿ ಲಾಸ್ಟ್ ಎನ್ನುವ ಪುಸ್ತಕವಾಗಿತ್ತು. ಈ ಅಂಟು ದಿ ಲಾಸ್ಟ್ ಎನ್ನುವ ಪುಸ್ತಕ ಗಾಂಧೀಜಿಯವರಿಗೆ ತಂದು ಕೊಟ್ಟವ ಹೆನ್ರಿ ಪೊಲಾಕ್ ಆಗಿದ್ದರು. ಪುಸ್ತಕದ ಲೇಖಕ ಜಾನ್ ರಸ್ಕಿನ್ ಆಗಿರುತ್ತಾನೆ. ಜಾನ್ ರಸ್ಕಿನ್ ಬರೆದಿರುವ ಅಂಟು ದಿ ಲಾಸ್ಟ್ ಪುಸ್ತಕ ಗಾಂಧೀಜಿಯವರ ಜೀವನದ ಶೈಲಿಯ ಮೇಲೆ ಅಪಾರವಾದ ಪರಿಣಾಮ ಬೀರಿ ಅವರ ಜೀವನದ ಶೈಲಿಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಾಯಕವಾಯಿತು.
ಜಾನ್ ರಸ್ಕಿನ್ ಬರೆದಿರುವ ಅಂಟು ದಿ ಲಾಸ್ಟದಲ್ಲಿ ಮೊಟ್ಟ ಮೊದಲಿಗೆ ಸರ್ವೋದಯ ಎನ್ನುವ ಕಲ್ಪನೆಗಳನ್ನು ಮೂಡಿಸಿಕೊಂಡ್ರು ಗಾಂಧೀಜಿಯವರು. ಸರ್ವೋದಯ ಎನ್ನುವ ಕಲ್ಪನೆಗಳನ್ನ ಅಂಟು ದಿ ಲಾಸ್ಟ್ ಮುನೇರವಾ ಪುಲರಿಸ್ ಎನ್ನುವ ಪುಸ್ತಕ ಓದದ ಬಳಿಕ ಸರ್ವೋದಯ ಅಂದ್ರೆ ಎಲ್ಲರ ಉನ್ನತಿಗಾಗಿ ಹೋರಾಡುವುದು, ಬದುಕುವುದು, ಹೋರಾಟ ಮಾಡುವುದು, ಈ ಕಲ್ಪನೆಗೆ ಬಂದರು. ಅದಕ್ಕೆ ಗಾಂಧೀಜಿಯವರು ಅದೇ ಅಂಟು ದಿ ಲಾಸ್ಟ್ ಜಾನ್ ರಸ್ಕಿನ್ ಬರೆದಿರುವ ಪುಸ್ತಕವನ್ನ ತಾವು ಭಾಷಾಂತರ ಮಾಡ್ತಾರೆ ಗುಜರಾತಿ ಭಾಷೆಗೆ. ಆ ಗುಜರಾತಿ ಭಾಷೆಗೆ ಭಾಷಾಂತರ ಮಾಡಿ 1908 ಆ ಪುಸ್ತಕಕ್ಕ ಸರ್ವೋದಯ ಎನ್ನುವ ಹೆಸರನ್ನು ಇಡ್ತಾರ. ಗುಜರಾತಿ ಭಾಷೆಯಲ್ಲಿ ಶೀರ್ಷಿಕೆ ಹೊಂದಿರುವ ಸರ್ವೋದಯ ಎನ್ನುವುದು ಇಂಗ್ಲಿಷ್ ಭಾಷೆಯಲ್ಲಿ ಇರುವಂತ ಅಂಟು ದಿ ಲಾಸ್ಟ್ ಮುನೇರವಾ ಪುಲರಿಸ್ ಜಾನ್ ರಸ್ಕಿನ್ ಬರೆದಿರುವ ಪುಸ್ತಕದ ಒಂದು ಭಾಷಾಂತರ. ಈ ಕಲ್ಪನೆ ಇರ್ಬೇಕು ನಮಗೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಹಾಗಾದ್ರೆ ಒರಿಜಿನಲ್ ವರ್ಡ್ ಸರ್ವೋದಯ ಕಾಯಿನ್ಡ್ ಬೈ ಗಾಂಧೀಜಿಯವರು. ಆ ಸರ್ವೋದಯ ಎನ್ನುವ ಪದ ಮೊಟ್ಟ ಮೊದಲಿಗೆ ಹುಟ್ಟು ಹಾಕಿದವರೇ ಗಾಂಧೀಜಿಯವರು. ಅದರ ಪರಿಕಲ್ಪನೆ, ಕಾನ್ಸೆಪ್ಟ್. ಗಾಂಧೀಜಿಯವರ ಅನುಯಾಯಿಯಾಗಿರುವಂತಹ ಆಚಾರ್ಯ ವಿನೋಬಾ ಭಾವೆ ಅವರು ಸರ್ವೋದಯ ಚಳುವಳಿ ಎನ್ನುವುದನ್ನು ಚಾಲು ಮಾಡ್ತಾರೆ. ಸರ್ವೋದಯ ಚಳುವಳಿ 1948-49 ಆ ಕಾರ್ಯಕ್ರಮ ಚಾಲು ಮಾಡಿದವರು ಆಚಾರ್ಯ ವಿನೋಬಾ ಭಾವೆ. ಅವರು ಗಾಂಧೀಜಿಯವರ ಪರಮ ಶಿಷ್ಯರಲ್ಲಿ ಒಬ್ಬರಾಗಿದ್ದರು. ಹಾಗಾದರೆ ಶ್ರೀ ಆಚಾರ್ಯ ವಿನೋಬಾ ಭಾವೆ ಅವರಿಗೆ ಎರಡು ವಿಚಾರಗಳಿಂದ ಗುರುತಿಸ್ಕೋಬೇಕು. ಫಿಲಿಪೈನ್ಸ್ ದೇಶ ನೀಡುವಂತಹ ರೋಮನ್ ಮ್ಯಾಗಸೆಸ್ಸಿ ಪ್ರಶಸ್ತಿ ಭಾರತದೊಳಗೆ ಫಸ್ಟ್ ಸಿಕ್ಕಿದ್ದೆ ಆಚಾರ್ಯ ವಿನೋಬಾ ಭಾವೆ ಅವರಿಗೆ. ಫಸ್ಟ್ ರೋಮನ್ ಮ್ಯಾಗಸೆಸ್ಸಿ ಪ್ರಶಸ್ತಿ ಕೊಟ್ಟಿದ್ದು ಭಾರತದಲ್ಲಿ ಪಡೆದವರು ಯಾರು ಅಂದ್ರ ಇವರು ಆಚಾರ್ಯ ವಿನೋಬಾ ಭಾವೆ. ಒಂದು ಕಲ್ಪನೆ ಏನು ಅಂದ್ರ 1951 ಹೈದರಾಬಾದಿನ ಸಮೀಪದಲ್ಲಿರುವ ಪೂಚಂಪಳ್ಳಿ, ಅದು ಅವತ್ತಿನ ಆಂಧ್ರ ಪ್ರದೇಶ, ಇವತ್ತಿನ ತೆಲಂಗಾಣ ರಾಜ್ಯ. 1951 ಪೂಚಂಪಳ್ಳಿಯಲ್ಲಿ ಮೊಟ್ಟ ಮೊದಲಿಗೆ ಆಚಾರ್ಯ ವಿನೋಬಾ ಭಾವೆಯವರು ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದರು. UPSC ಪ್ರಿಲಿಮ್ಸ್ ಕ್ವಶನ್. ಭೂದಾನ ಚಳುವಳಿ ಪ್ರಾರಂಭಿಸಿದರು. ಒಡಿಸ್ಸಾ ರಾಜ್ಯದಲ್ಲಿ ಗ್ರಾಮದಾನ ಚಳುವಳಿಯನ್ನು ಸಹ ಇವರೇ ಪ್ರಾರಂಭ ಮಾಡ್ತಾರೆ. ಇವರ ಹಿಂಬಾಲಕರಲ್ಲಿ ಒಬ್ಬರು ಅಥವಾ ಇವರ ಸಮಕಾಲೀನವರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಟೋಟಲ್ ರೆವಲ್ಯೂಷನ್, ಸಂಪೂರ್ಣ ಕ್ರಾಂತಿ ಎನ್ನುವುದಕ್ಕೆ ಕರೆ ಕೊಟ್ಟವರು. ಆ ವಿಚಾರನೂ ಗೊತ್ತಿರಲಿ ತಮಗೆ. ನೆಕ್ಸ್ಟ್ ಬರೋದು ಎಕನಾಮಿಕ್ ಕಾನ್ಫರೆನ್ಸ್ ಆಫ್ ಮೈಸೂರು. ಮೈಸೂರಿನಲ್ಲಿ ಆರ್ಥಿಕ ಸಮ್ಮೇಳನ ಯಾವಾಗ ನಡೀತು ಅಂತ ಕೇಳ್ತಾರೆ. ಇಯರ್ ಕರೆಕ್ಟ್ ಗೊತ್ತಿರ್ಬೇಕು ಸರ್. 1914-18 ಏನು? ಅಚೀವ್ ಆಲ್ ರೌಂಡ್ ಪ್ರೋಗ್ರೆಸ್, ಎಲ್ಲಾ ಭಾಗದಲ್ಲಿ ಅಭಿವೃದ್ಧಿಯ ಸಾಧನೆ ಮಾಡುವುದು. ಬ್ರಿಂಗಿಂಗ್ ರಿಲೇಟೆಡ್ ಎಕನಾಮಿಕ್ ಡೆವಲಪ್ಮೆಂಟ್, ಹಾಗಾದರೆ ಆರ್ಥಿಕಕ್ಕೆ ಸಂಬಂಧಿಸಿದಂತೆಯ ಬೆಳವಣಿಗೆಯನ್ನು ಜಾರಿಗೆ ತರುವುದು. ಗಿವ್ ಫಸ್ಟ್ ಪ್ರಿಯಾರಿಟಿ ಟು ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರಕ್ಕೆ ಪ್ರಥಮ ಆದ್ಯತೆಯನ್ನು ನೀಡುವುದು. ಇವು ಎಕನಾಮಿಕ್ ಕಾನ್ಫರೆನ್ಸ್ ಆಫ್ ಮೈಸೂರ. ಇದು 1914-18 ನಡೆದಿರುವಂತದ್ದು. ಅದರ ಗುರಿ ಮತ್ತು ಉದ್ದೇಶಗಳು. ಇಂಡಿಯನ್ ವಿಲೇಜ್ ಸರ್ವಿಸಸ್ 1945, ಆರ್ಥರ್ ಟಿ ಮೋಷರ್, ನ್ಯೂಯಾರ್ಕದವ. BN ಗುಪ್ತಾ ಇದನ್ನ 1945 ಪರಿಚಯ ಮಾಡ್ಯಾರ. ಇಂಡಿಯನ್ ವಿಲೇಜ್ ಸರ್ವಿಸಸ್, ಭಾರತದ ಹಳ್ಳಿಗಳ ಸೇವೆ 1945. ಲಾಸ್ಟ್ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. Who is the architecture of the CDP, Community Development Program? ಭಾರತದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಶಿಲ್ಪಿ ಯಾರು ಆಗಿದ್ದರು? ಎಲ್ಲರಿಗೂ ಧನ್ಯವಾದಗಳು.